ಬೆಳಗಿನ ತಿಂಡಿಗೆ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗಾಗಿ. ಕೇವಲ 5 ನಿಮಿಷದಲ್ಲಿ ಸಾಫ್ಟ್ ಮತ್ತು ಸ್ಪಾಂಜಿ ಇನ್ಸ್ಟೆಂಟ್ ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ. ಇದಕ್ಕೆ ಯಾವುದೇ ಥರ ಸೋಡಾ, ಈಸ್ಟ್ ಏನೂ ಹಾಕಿಲ್ಲ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಕಪ್ಪಲ್ಲಿ ಚಾಪ್ ಮಾಡ್ಕೊಂಡಿರೋ ಆನಿಯನ್, ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದರಲ್ಲಿ ಯಾವುದಿಲ್ಲ ಅಂದರೂ ಧಾರಾಳವಾಗಿ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರಾಗಿ ಹಸಿಟ್ಟು ಹಾಕೊಳ್ಳೋಣ. ಮೊದಲಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಗಂಟು ಹಾಕ್ಬಿಡುತ್ತೆ. ರಾಗಿ ಹಸಿಟ್ಟು ಎಷ್ಟು ತಗೋತೀರೋ ಅದರಲ್ಲಿ 1/4 ಭಾಗ ಮೊಸರು ತಗೋಬೇಕಾಗುತ್ತೆ. ಸಾಮಾನ್ಯವಾಗಿ ಫರ್ಮೆಂಟೆಡ್ ದೋಸೆಗೆ ಅಂತಲೇ ತನ್ನದೇ ಆದ ಆರೋಗ್ಯದ ಲಾಭಗಳಿವೆ. ಬೆಟರ್ ಡೈಜೆಷನ್, ಗುಡ್ ಗಟ್ ಬ್ಯಾಕ್ಟೀರಿಯಾ. ಸೊ ಇದೆಲ್ಲ ಫರ್ಮೆಂಟ್ ಮಾಡಿದ್ರೇ ಅದಕ್ಕೆ ಹೆಸರು ದೋಸೆ ಅನ್ನೋದು. ಆದರೆ ಬೆಳಗಿನ ಸಮಯದಲ್ಲಿ ಅಡುಗೆಗೆ ಅಂತ ಹೆಚ್ಚು ಸಮಯ ಕೊಡದೇ ಇರುವಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಬೇಗನೆ ತಯಾರಿಸಬಹುದಾದ ಒಂದು ಉತ್ತಮ ಆಯ್ಕೆ ಈ ಇನ್ಸ್ಟೆಂಟ್ ರಾಗಿ ದೋಸೆ. ಯಾವುದೇ ಸೋಡಾ ಅಥವಾ ಬೇಕಿಂಗ್ ಸೋಡಾ ಬಳಸದೆ ರಾಗಿಯ ಪೌಷ್ಟಿಕತೆಯೊಂದಿಗೆ ದೋಸೆ ತಯಾರಿಸಬಹುದು. ಈಗ ಈ ಕನ್ಸಿಸ್ಟೆನ್ಸಿಲಿ ಇನ್ನೂ 1 ಕಪ್ ನೀರು ಹಾಕ್ಕೊಂಡು ದೋಸೆ ಹಸಿಟ್ಟು ಹದಕ್ಕೆ ತೊಗೊಂಡು ಬರೋಣ. ನಾವು ಚಟ್ನಿ ಮಾಡ್ಕೊಳೋಷ್ಟೊತ್ತಿಗೆ ಇದು ರೆಡಿ ಆಗೋಗುತ್ತೆ. ಇಲ್ಲ ನೀವು ಈಗ ಡೈರೆಕ್ಟಾಗಿ ಹಾಕೋತೀನಿ ಅಂದರೂ ಧಾರಾಳವಾಗಿ ಹಾಕೋಬೋದು. ನಾನು ಡೈರೆಕ್ಟಾಗಿ ಹಾಕೋತಿದ್ದೀನಿ. 1 ಸೌಟ್ ಜೊತೆಗೆ ಇನ್ನೊಂದು ಸೌಟ್ ಹಾಕಿದ್ರೆ ಬನ್ ಥರ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ಯಾರಿಗೆ ಮಾಡಿಕೊಡ್ತಿರೋ ಇಲ್ವೋ ಖಂಡಿತ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡಿಕೊಡಿ. ಅಟ್ಲೀಸ್ಟ್ ವೀಕಲ್ಲಿ 2 to 3 ಡೇಸ್. ಯಾಕೆ ಹೇಳ್ತಿದ್ದೀನಿ ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೆಲ್ತಿ ಕಾನ್ಷಿಯಸ್ ಆಗಿ ಬೆಳೆಸಿದ್ರೆ ಅವ್ರು ಬೆಳೆದ ಮೇಲೂ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಬರದೇ ಇರಲಿ ಅಂತ ಅಷ್ಟೇ. ರಾಗಿ ದೋಸೆ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ, ನಾನು ಆಮೇಲೆ ತೋರಿಸ್ತೀನಿ. ನಿಮಗೇನಾದರೂ ಕ್ರಿಸ್ಪಿ ಆಗಬೇಕು ಅಂದರೆ 1 ಟೇಬಲ್ ಸ್ಪೂನ್ ಗೀ, ಈರುಳ್ಳಿಯಿಂದ ಸ್ಕ್ರಬ್ ಮಾಡಿ ಅದೇ 1 ಸೌಟ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ತುಂಬ ಕ್ರಿಸ್ಪಿ ಆಗಬೇಕು ಅಂದರೆ ನೀವು ಈ ಥರ ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ, ನಾರ್ಮಲ್ ತವಾ ಇದೆ ಅಂದರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈಗ 1 ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಗೀ ಹಾಕಿದ್ಮೇಲೆ ಟೆಕ್ಸ್ಚರ್ ಕೂಡ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಕ್ರಿಸ್ಪಿ ದೋಸೆ ರೆಡಿ ಆಯಿತು. ಹೀಗಿದ್ರ ಕಾಂಬಿನೇಷನ್ಗೆ ತೆಂಗಿನಕಾಯಿ ಇಲ್ಲದೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರಲ್ಲಿ ರೋಸ್ಟೆಡ್ ಚಟ್ನಿ ಕಡಲೆ ಹಾಕೊಳ್ಳೋಣ. ಇದಕ್ಕೆ 3 ರಿಂದ 4 ಒಣಗಿರೋ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಗೋಲಿ ಗಾತ್ರದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಇದೆಲ್ಲ ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ಆದರೆ ಸ್ಮೂತಾಗಿ ಆಗಬೇಕು. ನಾವು ರಾಗಿ ಹಸಿಟ್ಟು ಬಳಸಿರೋದ್ರಿಂದ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ನಮ್ಮ ಇನ್ಸ್ಟೆಂಟ್ ರಾಗಿ ದೋಸೆ ರೆಡಿ ಆಗಿದೆ. ಯಾವುದೇ ಥರ ಬೇಕಿಂಗ್ ಸೋಡಾ, ಎಣ್ಣೆ, ಅನ್ಹೆಲ್ತಿ ಪ್ರಾಡಕ್ಟ್ಸ್ ಹಾಕದೆ ಮಾಡಿರುವಂತಹ ದೋಸೆ. ಮಕ್ಕಳಿಗೆ ಇದು ಮಾಡಿಕೊಡ್ಬೇಕಾದ್ರೆ ಮನಸ್ಸಿಗೆ ಅಷ್ಟು ನೆಮ್ಮದಿಯಾಗಿರುತ್ತೆ. ಅವ್ರ ಕೈಲಿ ಕಂಡುಹಿಡಿಯೋದಕ್ಕೆ ಆಗಲ್ಲ ಇದು ರಾಗಿಯಿಂದ ಮಾಡಿರೋದು ಅಂತ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ. ಬಿಸಿ ಬಿಸಿ ರಾಗಿ ದೋಸೆ ಜೊತೆ ಈ ಇನ್ಸ್ಟೆಂಟ್ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್. ಕಡೆ ರಾಗಿ ರುಚಿ ಇದ್ದರೆ ಇನ್ನೊಂದು ಕಡೆ ಹುಣಸೆಹಣ್ಣು ಹಾಕಿ ಮಾಡಿರೋ ಚಟ್ನಿ, ಆ ಫ್ಲೇವರ್ ನಿಮಗೆ ಸಿಗುತ್ತೆ ತಿಂತಿದ್ರೆ. ತಿಂಡಿಗೆ ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಬೇಕಾ? ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ. ಧನ್ಯವಾದ.